ಈ ಭೂಮಿಗಿಂತ ದೊಡ್ಡದು ಯಾವುದು ಅಂತ ಕೇಳಿದ್ರೆ ನಾವು ತಿಳಿಯೋದೋ ಮಾಡಿರ್ತಕ್ಕಂಥ ಪಾಪ ಈ ಭೂಮಿಗಿಂತ ದೊಡ್ಡದಂತ. ಅದಕ್ಕೆ ಪಾಪ ಮಾಡಬೇಡ್ರಿ. पृथ्वी से बारी कौन है? पाप है. पाप का बाप कौन है? लोभ है. ಲೋಭಿ ಇರಬಾರ್ದು. ಯಾಕಂತ ಕೇಳಿದ್ರೆ ಇದು ನಂದ 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 ನಮಗ 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 ಅಂತ ಆ ವಸ್ತುವಿನ ಮೇಲೆ ಲೋಭಿ ಇಟ್ರೆ ಅಂತಂದ್ರೆ ನಿಮ್ಮಂಥ ಬುದ್ಧಿಗೇಡಿ ಯಾರೂ ಇಲ್ಲ ಅಂತ ಕುಷ್ಮಾಂಡ ದೇವಿ ಎಚ್ಚರ ಮಾಡ್ತಾ ಇದ್ದಾಳೆ. ಲೋಭ ಯಾಕ್ರಿ ಇರಬೇಕು. ಈ ಭೂಮಿ ಮೇಲೆ ಲೋಭ ಇರಬೇಕು, ಮನಿ ಮೇಲೆ ಲೋಭಿ ಇರಬೇಕು, ಮಕ್ಕಳ ಮೇಲೆ ಲೋಭಿ ಇರಬೇಕು, ಗಂಡ ಹೆಂಡತಿ ಮೇಲೆ ಲೋಭಿ ಇರಬೇಕು. ಆದ್ರೆ ಹೆಂಗೆ ಕಣಿಷ್ನೊಳಗೆ ಅರಸಿಗೆ ಬಡತನದಂಗೆ, ರಾಣಿಗೆ ಬಡತನದಂಗೆ ಕನಸು ಬಿದ್ದಾಗ ನಾವು ಹೋಗಿ ಎಲ್ಲೋ ತಿರ್ಕೊಂಡು ತಿನ್ನಾಕತ್ತಿದ್ದು ಅಂತ ಕನಸು ಬಿದ್ದಿತ್ತು. ಎಚ್ಚರಾಗಿ ಹಾಸಿಯಾಗಿ ನೋಡ್ಕೊಂಡ ಮೇಲೆ ಹೌದಲ್ಲ ನಮ್ಮ ಬಿಲ್ಡಿಂಗ್ದಾಗ ಅದೇವಿಲ್ಲ ಅಂತ ಪ್ರಜ್ಞೆ ಬಂದ ಬೆಳಕ ಹೆಂಗೆ ಕನಸು ಸುಳ್ಳು ಹಂಗೆ ನಮಗೆ ಕಾಣ್ತಕ್ಕಂಥ ಈ ಭೂಮಿ, ಈ ಮನೆ ಇದೆಲ್ಲ ದೇವನ ಮನೆ. ಇದು ಈ ಜಗವೆಲ್ಲ ದೇವನ ಮನೆ. ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವನ ಮನೆ. ಇದು ಈ ಜಗವೆಲ್ಲ ಆ ದೇವತೆ ಕೊಟ್ಟಿರ್ತಕ್ಕಂಥ ಈ ಜಗವೆಲ್ಲ. ನಾವು ಹೆಂಗೆ ಬಂದೇವಿ? ಬಾಡಿಗೆ ಇರಕ್ಕೆ ಬಂದೀವಿ. ಬಾಡಿಗೆ ಮುಗೀತು, ಅವಧಿ ಮುಗೀತು ಅಂತಂದ್ರೆ ನಾವು ಇನ್ನೊಂದು ಮನೆ ನೋಡ್ಕೋಬೇಕು. ಎಲ್ಲಿ? ಅಲ್ಲಿ ಸ್ವರ್ಗ ನರಕ. ಆ ಮನೆ ನೋಡ್ಕೋಬೇಕು ನಾವು. ಒಂದು ಸೋಗುದು ಐತಿ. ಯಾಕಂತಂದ್ರೆ ಹೋಗೋದ್ರೊಳಗೆ ನಾವು ಇಸ್ಕೊಂಡಂಥ ಪದಾರ್ಥಗಳನ್ನು ಕೊಟ್ಟು ಹೋಗೋದೈತಿ. ಹೆಂಗೆ ನೋಡ್ರಿ, ಹುಡುಗರು ಸಣ್ಣಾಗಿದ್ದಾಗ ಆಟ ಆಡ್ತಾರೆ. ಇವತ್ತರ ಆಟ ಬೇರೆ ಆಗಿತ್ತು ಬಿಡ್ರಿ. ನಮ್ಮ ಸುರೇಶಪ್ಪ, ಅಶೋಕಪ್ಪ ಇವರೆಲ್ಲ ಮೊದಲು ಸಣ್ಣಾಗಿದ್ದಾಗ ಆಡಿರ್ಬೇಕು. ಏನಂತ? ಹಂಬ ಎತ್ಗೋಳ ಹೊಲಕ್ಕೆ ಹೋಗೋದು. ಮುಂದೆ ನೀ ಸುಮ್ಮಿರೋಪ್ಪ. ಈ ಹುಡುಗರು ಸಣ್ಣಾಗಿದ್ದಾಗ ನೀ ಹಂಬ ಆಗಬೇಕಾ, ನಾ ಗಡೆ ಹೊಡ್ಯಾವಪ್ಪ, ನಾ ಗಂಡಂತ ನೀ ಹೇಂತಂತ. ಹಿಂಗೆ ಸಣ್ಣಾಗಿದ್ದಾಗ ಆಡಿದವ್ರು ಭಾಳ ಮಂದಿ ಇರ್ಬೇಕು ಇಲ್ಲಿ. ಅದೇ ಅನುಭವ ಬರ್ತೈತಿ. ಹಾಂ, ನೀ ಪಾಪು ಅಂತಪ್ಪ, ಅಲ್ಲೇ ಗಂಡ ಹೆಂಡ್ತಿ, ಅಲ್ಲೇ ಎತ್ಕೊಳ್ಳೋ, ಅಲ್ಲೇ ಚಕಡಿ, ಅಲ್ಲೇ ಹೊಲ, ಅಲ್ಲೇ ನೀನು ಹೊಲಕ್ಕೆ, ನಾನು ಹೊಲಕ್ಕೆ ಬರ್ತಾನಂತ ನೀ ಅಳ್ಬೇಕಂತಪ್ಪ. ಅದು ನಾನು ಹೊಲಕ್ಕೆ ಬರ ನೀ ಅವ್ವಾನಿ ಬಲ್ಲಿ ಬಾ ಅವ್ವ ನೀ ರೊಟ್ಟಿ ತೊಗೊಂಬರ್ಬೇಕು. ರೊಟ್ಟಿ ತೊಗೊಂಡು ಹೊಲಕ್ಕೆ ಬರ್ಬೇಕು. ಆಮೇಲೆ ನಾ ಮುಂದೆ ಗಳೆ ಹೊಡ್ಯಾಕೆ ಹೋಗ್ಕಣಂತ ನೀನು ರೊಟ್ಟಿ ತೊಗೊಂಬರ್ಬೇಕು. ಅಲ್ಲೇ ಒಂದು ಸಣ್ಣ ಮಣ್ಣಿಂದ ಬುಟ್ಟಿ ಮಾಡಿ ಅದ್ರಾಗ ದಾಸವಾಳಿಲಿ ಒಂದು 20 ಮಾಡಿಕೊಂಡು ಅವ್ರು ರೊಟ್ಟಿ ಅಂತಾವು ಅದನ್ನು ಹಿಟ್ಟು ಕಲಿಸಿ ಅದ್ರ ಅಡಿಲಿ ಕಲಿಸಿ ಮಾಡಿ ಅದು ಹಿಟ್ಟಿನ ಪಲ್ಯ ಅಂತದ. ಮಣ್ಣ ನೀರ ಹಿಟ್ಟಿನ ಪಲ್ಯ ಮಾಡ್ಕೊಂಡು ಬುಟ್ಟಿ ತೊಗೊಂಡು ಈಕೆ ಮಿಸ್ಸಸ್ ಬರಾಕಿ. ಯಾರಿಗೆ ಮಿಸ್ಸಸ್ ಅಂತಾರ್ರಿ? ಯಾರು ತಮ್ಮ ಗಂಡಂದಿರ ಮೀಸೆಯನ್ನು ಹಿಡಿದು ಎಳೆಯುತ್ತಾರೆಯೋ ಅವ್ರಿಗೆ ಮಿಸ್ಸಸ್ ಅಂತಾರೆ. ಆ ಮಿಸ್ಸಸ್ ತೊಗೊಂಡು ಬರಾಕಿ ಆ ಹೊಲಕ್ಕೆ ಬಂದ ಮೇಲೆ ಊಟ ಮಾಡಿಸಿ, ಗಂಡಗೆ ಊಟ ಮಾಡಿಸಿ, ಅಲ್ಲೇ ಕಟ್ಟಿಗೆ ಮಾಡಿಸಿ, ಹುಲ್ಲು ತೊಗೊಂಡು ಮನೆಗೆ ಬಂದು ಎಲ್ಲರೂ ತೊಗೊಂಡು ಎತ್ಕೊಳ್ಳು ಚಕಡಿ ಕೊಳ್ಳ ಹರಿದು ಎಲ್ಲ ಮಾಡಿ ಇನ್ನೂ ಆಟ ಆಡ್ತಿರ್ಬೇಕು. ಆ ಹುಡುಗನ ತಾಯಿ ಕರಿಯಾಕೆ ಬರ್ತಿರ್ಬೇಕು. ಎಲ್ಲದಿ ಅಶೋಕ ಬನ್ನಿ ಅವ್ವ ಬಿಟ್ಟು ಹಂಗೆ ಹೋಗಂಗಿಲ್ಲ, ಬಿಟ್ಟು ಹೋಗ್ಬೇಕಾರ, ಆಟ ಬಿಟ್ಟು ಹೋಗ್ಬೇಕಾರ ಅದಕ್ಕೊಂದು ರೂಲ್ಸ್ ಐತ್ರಿ. ಆಟ ಬಿಡ್ಬೇಕಾರ ಏನಂತಾರು? ಆಟಗೂಟ್ ಜಾಲಿಗು ಹಿಡಿದಿರ್ತಕ್ಕಂಥ ವಸ್ತುಗಳನ್ನ ಹೆಂಗೆ ಬಿಟ್ಟು ಹೆಂಗೆ ತಮ್ಮ ಮನೆಗಳನ್ನು ಸೇರ್ತಾರೋ ಹಂಗೆ ಆ ಭಗವತಿ ಕೊಟ್ಟಿರ್ತಕ್ಕಂಥ ಈ ಭೂಮಿ, ಈ ಸೀಮಿ, ಈ ಜಲ, ಈ ನೆಲ, ಭೋಗ ಎಲ್ಲವನ್ನು ನಿಂದಯವ ಅಂತ ಆ ತಾಯಿ ಉಡಿಯಾಗ ಹಾಕಿ ನಿಂತಾಗ ಇನ್ನೊಂದು ಜನ್ಮ ನಿನಗೆ ಜಾಲಿ ಬೇರೆ ಕೊಡ್ತೀನಿ ತಮ್ಮ, ಅದಕ್ಕೆ ಪುಣ್ಯ ಮಾಡಿ ನಿನಗೆ ಇನ್ನೊಂದು ಜನ್ಮ ಅಂತಿದ್ರೆ ನೀ ಮತ್ತೆ ಜಾಲಿ ಬೇರೆಯಾಗ ಹುಟ್ಟು ಅಂತ ಆಶೀರ್ವಾದ ಮಾಡಬೇಕಾಗಿತ್ತು ಅಂತಂದ್ರೆ ಆಕಿ ಕೊಟ್ಟಿರ್ತಕ್ಕಂಥ ಭೋಗ ಭಾಗ್ಯಗಳನ್ನ ನಿನಗೆ ಅರ್ಪಣೆ ಮಾಡ್ತಕ್ಕಂಥ ಬುದ್ಧಿ ಎಲ್ಲಿವರೆಗೆ ಬರುವುದಿಲ್ಲೋ ಅಲ್ಲಿವರೆಗೆ ನಿನಗೆ ಸ್ಥಿರ ಮುಕ್ತಿ ಆಗೋದಿಲ್ಲ ಅಂತ ಕೂಷ್ಮಾಂಡಾದೇವಿ ಹೇಳಕತ್ತಾಳು. ಇದು ಭೋಗ ನಮಗೆ ಕೊಟ್ಟಂಥ ಯೋಗ. ಅದಕ್ಕೆ ಪಾಪಕ್ಕಿಂತ ಇನ್ನೊಂದು ಕೆಟ್ಟದು ಯಾವುದಂತಂದ್ರೆ ಲೋಭ. ಕೊಡಬೇಕು, ನೀವು ಕೊಡೋದಿಲ್ಲ, ಕೊಡಬೇಕು ಉತ್ತಮಂಗೆ ಮಗಳನ್ನು, ಮಾಡಬೇಕು ಸತ್ಪಾತ್ರದೊಳು ದಾನ. ಯಾಕಂದ್ರೆ ಕೂಷ್ಮಾಂಡ ದೇವಿ ಈ ಭೂಮಿ ದಾನ ಮಾಡ್ಯಾಳ ಅಂತಂದ್ರೆ ಆ ಭೂಮಿ ನೋಡ್ರಿ, ನಮ್ಮ ಅವುಗಳು
ಆ ನಮ್ಮ ಶರಣ ಬಂಧುಗಳು ಒಂದಿಷ್ಟು ಭೂಮಿ ಹುಡುಕಿ ಆ ಗುಡಿ ಕಟ್ಟಾಕ ಭೂಮಿ ದಾನ ಮಾಡದಿದ್ರೆ ಇವತ್ತು ಗುಡಿ ಹಾಕಿತ್ತೇನು, ಅದಕ್ಕೆ ದಾನ ಮಾಡಿದಲ್ಲಿ ಆ ತಾಯಿ ಗುಡಿಗೆ ಐತಂದ ಬಳಕ ನೀವು ಕೊಟ್ಟ ದಾನದಿಂದ, ನೀವು ಕೊಟ್ಟ ಹಣದಿಂದ ಜಾತ್ರೆ ಆಗೈತಿ, ನೀವು ಕೊಟ್ಟಂಥ ಮನಸ್ಸಿನಿಂದ ಇವತ್ತು ಜಾತ್ರೆ ನಡೆದೈತಿ. ಇದಕ್ಕೆ ದಾನ ಅಂತಾರ. ದಾನ ದಾನ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆರೆ ಮಣಿಬೇಕು. ಅರ್ಥಾತ್ ದೇವಿ ಎಲ್ಲಿ ಇರ್ತಾಳಂತಂದ್ರೆ ಅವಳು ನಮ್ಮ ಮನೆಯಾಗೆ ಇರ್ತಾಳು. ಅದಕ್ಕೆ ಜಾತ್ರೆ ಮಾಡಬೇಕಾದ್ರೆ ಮೊದಲು ಬುಕ್ ತೊಗೊಂಡು ಯಾರು ಮನೆಗೆ ಹೋಗ್ತಾರು. ಈ ವರ್ಷ 10,000 ಕೊಟ್ಟಾರ ಸಾವುಕಾರ. ಜಾತ್ರೆ ಈ ವರ್ಷ ಕಡಕ್ ಆಗ್ಬೇಕಂದ್ರೆ ಆ ಸಾವುಕಾರ ಇನ್ನು 21,000 ರೂಪಾಯಿ ತಗೋರಿ ಜಾತ್ರೆ ಮಾಡ್ರಿ ಅಂತ ಅವ್ರ ಮನೆಗೆ ಹೋಗ್ತಾರೆ. ಕೊಡುವಂಥ ಹೃದಯ ವಿಶಾಲ ಇರ್ತಕ್ಕಂಥವ್ರ ಮನೆಗೆ ಹೋಗಿ ಕೇಳಿದ ಮ್ಯಾಲ ಅಮ್ಮನ ಭಕ್ತರು ಬಂದಾರಪ್ಪ, ಅಮ್ಮನ ಭಕ್ತರು ಬಂದಾರು, ಈ ವರ್ಷ ಮಡಿಬಡಿಯಿಂದ 2,000 ಟನ್ ಕಬ್ಬಾಗೈತಿ, ಹೋಗ್ಲಿ ಒಂದು 50,000 ರೂಪಾಯಿ ಅವನ ಜಾತ್ರೆ ಚೆಂದ ಆಗಲಿ ಅಂತ ತಿಳ್ಕೊಂಡು ಕೈ ಎತ್ತಿ ಕೊಡ್ತಕ್ಕಂಥದ್ದು ನಿಜವಾದ ದಾನ. ಅಂದಲ್ಲೇ ನಡೆದೈತಿ ನಮ್ಮೂರಾಗ ಜಾತ್ರೆ ಜಾಲಿಬೇರ್ಯಾಗ. ಮತ್ತು ಅವರು ಇರ್ತಾರೆ. ಕಲ್ಲಪ್ಪ ಮಲ್ಲಪ್ಪ ಜಿಬಿ ಮೊಸರುಗೈಲಿಂದ ಕಾಗಿ ಹೊಡಿದ ಮಕ್ಕಳು ಅವ್ರ ಮನೆಗೆ ಹೋಗ್ಬೇಕ. ಯಾಕೆ ಬಂದ್ರಿ? ಜಾತ್ರೆ ಮಾಡತ್ತೀವಿ. ಏನೇನು ಮಾಡವ್ರ? ಒಂದು 5 ದಿವ್ಸ ಪ್ರವಚನ ಹೇಳ್ತೇವ್ರಿ, ಒಂದು ದಿವಸ ಚೌಡ್ಕಿ ಇಡ್ತೇವ್ರಿ, ಒಂದು ದಿವಸ ಜೋಗಾಮ್ಗಳು ಹಾಡು ಐತ್ರಿ. ಪುರಾಣ ಹೇಳಕ್ಕೆ ಯಾರು ಬರ್ತಾರೆ? ಈಗ ವಾದರ್ಸ್ ಬಂದಿರಲ್ರಿ, ಅವನೇನು ಸುಡ್ತಿ, ಚಲೋ ಸ್ಟ್ಯಾಂಡರ್ಡ್ ತೊಗೊಂಡು ಬಾ. ರೊಕ್ಕ ಬಾಳಕತ್ತೀವಿ. ಎಷ್ಟು ತಗೋತಾರೆ? ದಿವಸ 10,000 ರೂಪಾಯಿ. 10,000 ಬಿಟ್ಟು 15,000 ಹೋಗಲಿ ಚಲೋದ. ಹಂಗಾರೆ ಸಾವುಕಾರ ಹುರುಪಾಗಿದ್ದಾನು, ಹಂಗಾರೆ 1,00,000 ರೂಪಾಯಿ ಬರ್ತಾರಂತ ಇವರು. 15,000 ರೂಪಾಯಿ ತೊಗೊಳ್ಳೋಂಥ ಶಾಸ್ತ್ರಿಗಳನ್ನ ತೊಗೊಂಬರಿ, ಸ್ವಾಮಿಗಳನ್ನ ತೊಗೊಂಬರಿ. ಕರೆ ರೊಕ್ಕ ಹೋಗ್ಲಿ ಅವು ಹಿಂದಿದ್ದಾವ. ಮತ್ತು ಪಟ್ಟಿ ಎಷ್ಟು ಬರ್ಸಿತ್ರಿ? ಹೋದ ವರ್ಷ ಎಷ್ಟು ಬರ್ಸೀನಿ ನಾನು? ಇಲ್ಲ ಹೋದ ವರ್ಷ ಎಷ್ಟು ಬರ್ಸೀನಿ? ಬುಕ್ ಕಳೆದೈತ್ರಿ. ನಿಮ್ಮ ಬುಕ್ ಕಳೆದ್ರೆ ಕಡಿವಾತಾಕ ನನಗೆ ನೆನಪೈತಿ. ಹೋದ ವರ್ಷ 11 ರೂಪಾಯಿ ಕೊಟ್ಟೆನ್ನ. ಬರ್ಕೋ, 11 ರೂಪಾಯಿದಾಗ 15,000 ರೂಪಾಯಿ ಸ್ವಾಮಿಗಳು ಬರಬೇಕು, ಚೌಡ್ಕ್ಯಾರು ಬರಬೇಕು, ದಿನ ಹಣ್ಣು ಸಂತರ್ಪಣೆ ಆಗಬೇಕು. ಇವ ಮಗ 11 ರೂಪಾಯಿ ಕೊಡ. 11 ರೂಪಾಯಿ ಕೊಟ್ರೆ ಜಾತ್ರೆ ಆಕೈತಿವ. ಅಂತ ಒಬ್ಬ ಕುಂತಿದ್ದು ಕಟ್ಟಿ ಮ್ಯಾಲ ಯಾವ ಹಿರಿಯರು ಹೋದರೂ ಕೂಡ ಅವ ಬೋರ್ಡ್ ಬರ್ಸಿದ್ದವ. ಬೋರ್ಡ್ ಬರ್ಸಿದ್ದು ಏನು? ವ್ಯಂಜನಗಳು ಬರ್ತಾವಲ್ಲ ತಂಗಿ. ಕ ಕ ಗ ಗ ಯ ಚ ಚ ಜ ಜನ್ನ ಟ ಟ ಡ ಡ ನ ತ ತ ದ ದ ನ. ಇದನ್ನು ಬೋರ್ಡ್ ಬರ್ಸಿದ್ದವ. ಏನ? ತ ತ ದ ದ ನ. ಏನ್ರಿ ಇದ್ರ ಅರ್ಥ? ತಂದಿ, ನಮ್ಮ ತಂದಿ ದಾನ ಧರ್ಮ ನ ಎಂದೆಂದು ಮಾಡಿಲ್ಲ. ನೀವು ಪಟ್ಟಿ ಬರೋರು ಯಾರು ಬಂದ್ರೆ ನೋಡಲಿ ಬೋರ್ಡ್ ಓದು. ಏನ್ರಿ ಸಾವುಕಾರ? ನಮ್ಮ ತಂದಿ ದಾನ ಧರ್ಮ ನ ಮಾಡಿಲ್ಲ. ಮತ್ತು ನಾ ಹೆಂಗೆ ಕೊಡಲಿ? ನಮ್ಮ ಹಿರಿಯರಿಗೆ ಅಸಹ್ಯ ಮಾಡ್ಯಾದಂಗೆ ಆಗುಲ್ಲ. ನಡಿ, ಇವ್ರು ಸುಮ್ಮನೆ ಬರ್ಬೇಕು. ಹೊಟ್ಟೆ ಕೊಡ್ದಪ್ಪ. ಒಂದು ದಿವಸ ಅವ್ವ ಒಬ್ಬ ಸ್ವಾಮಿಗಳು ನನ್ನಂಥವನ್ನ ಹೊಟ್ಟೆ ಬಿಡಬೇಡಪ್ಪ, ಹೋಗಿ ಅವ್ನ ಮನೆಯಿಂದ ಏನಾರು ಎಸ್ಕೊಂಡು ಬಾ ಅಂತ ಕಳಿಸಿಳು. ಕೊಡದಪ್ಪನ ಮನೆಗೆ ಬಿಡದಪ್ಪ ಹೋದ. ಮಧ್ಯಾಹ್ನದಾಗ ಮನೆಯನ್ನು ಕಳೆದು ದೊಡ್ಡ ಕುಂಬಳಕಾಯಿ ಅಂತ ಹೊಟ್ಟೆ ಮಾಡ್ಕೊಂಡು ಕೂತಿದ್ದ. ಓಸ್ ಅಂತೇಳಿ ಬಂದವು. ಯಾರನೇ ಅಂದವು? ನಾ ಹಿಂಗ್ರಿ ಸ್ವಾಮಿಗಳು, ಏನು ಬೇಕು ನನಗೇನೂ ಬೇಡ, 2 ಪಾವು ಜೋಳ ಕೊಡ್ಬೇಕು. ನಾನು ಜೋಳ 2 ಪಾವ ಎಂದು ಹೊಲಕ್ಕೆ ನೀರದು ಹಾಸಕ್ಕೆ ಬಂದಿದ್ದೀನಿ ಸ್ವಾಮಿ. ನೀ ಅವು ಹಂಗೆ ಬರ್ತಾವಣ್ಣ. ಅಪ್ಪ ಹಂಗೆ ಅನ್ಬೇಡ್ರಿ, ನೀವು ಭಾಳ ಕರುಣಾಮಣಿಗಳು, ದಯಾಮಯಿಗಳು, ನಿಮ್ಮಂಥ ದಯಾಮಯ ದೊಡ್ಡ ದಾನಿಗಳು ಈ ಭಾಗದಾಗ ಇಲ್ಲಂತ್ರಿ. ಮಗನ ಒಬ್ಬಿಸ್ಬೇಡ, ನೀ ಪಂಪ್ ಹಾಕ್ಬೇಡ, ನಾನು ಒಟ್ಟೆ ಕೊಡೋದಿಲ್ಲ, ನೀವು ಕೊಡಮಟ್ಟ ನಾ ಹೋಗೋದಿಲ್ಲ. ಹಂಗಾರೆ ಏನು ಮಾಡ್ತಿ? ಇಲ್ಲೇ ಕುಂಡ್ರಾವಣ ಕಂಬಳಿ ಆಯ್ಸಿ ಊರಾಣ ಮಂದಿ ನೋಡಾಕೈತು. ಹಂಗಾರೆ ಹೇಳ್ತಂದ್ಲು ಅವಾಗ, ನೀ ಕೊಡಿದ್ರೆ ಇವತ್ತು ಮುಂದಿನ ವಾರ ಬಾ ಅಂತ ಹೇಳ್ರಿ. ಯಪ್ಪ ಮುಂದಿನ ವಾರ ಬಾ ಕೊಡ್ತೇನೆ. ಮುಂದಿನ ವಾರ ತಪ್ಪಿಸೋಲ್ಲ ಅವ್ರಿ. ಮುಂದಿನ ವಾರ ಮತ್ತು ಮುಂದಿನ ವಾರ ಬಂದವ. ನೀ ಇಟ್ಟು ಹೇಳ್ರು ಮತ್ತು ನಾಚಿಕೆಟ್ಟು ಬಂದೆ ಅಂದ ಅವ ಸಾವುಕಾರ. ಮತ್ತು ನೀವೇ ಹೇಳಿರಲ್ರಿ, ಇನ್ನು ಜ್ವಾಳ ಮಾಗಿ ಬಂದಿಲ್ಲ, ಮುಂದಿನ ವಾರ ತೆನಿ ಹಿಡಿಯಾರದು, ತೆನಿ ಹಿಡಿದು ರಾಶಿ ಮಾಡ್ತೇವೆ, ಮುಂದಿನ ವಾರ ಬಾ. ಮುಂದಿನ ವಾರ ಬರಲಿ, ಮುಂದಿನ ವಾರ ಮತ್ತು ಮುಂದಿನ ವಾರ ಇವು ರಾಶಿ ಮಾಡಿ ಜ್ವಾಳ ನಿಟ್ಟು ಹಚ್ಚಿದ್ದ. 100 ಚೀಲ ಜ್ವಾಳ ಆಗಿತ್ತು. 2 ಪಾವು ಜ್ವಾಳ ಸಾವುಕಾರ ಅಂದ. ಇನ್ನು ಜ್ವಾಳ ಚಾಣಿಗೆ ಹಾಕಿಲ್ಲ, ಪೌಡ್ರ್ ಕಲಿಸಿಲ್ಲ, ಇನ್ನೊಂದು ವಾರ ಬಾ. ತಿಂಗಳಾತು. ಆಮೇನು ಬರೋದು ಬಿಡುವಲ್ಲ, ಇವನು ಕೊಡೋದು ಬಿಡುವಲ್ಲ.
ತಿಂಗಳ ಮ್ಯಾಲ ಇನ್ನು ಲಾಸ್ಟ್ ನೋಡ್ರ ಏನು ಮತ್ತು ನಾ ಇನ್ನು ಬನ್ನಿ ಅಂದ್ರೆ ಒಟ್ಟು ಹೊಳೆ ಹೋಗೋದಿಲ್ಲ ನಾಳೆ ಸೋಮವಾರ ನಾ ಬರಾವ ಬರೋಗಪ್ಪ ನೀ ಬರೋಗ ತಂಗಿ ಅಲ್ಲಿ ಒಳಗೆ ಹೋಗುಂಟ ಹೋಗು ಒಳಗೆ ಹೋಗು ಹೇಳೋರಿಗೆ ನಾಳೆ ಸೋಮವಾರ ನಾ ಬರಾವಣ ನಾಳೆ ನಾ ಸೋಮವಾರ ಬರಾವಣ ಐತಾರ ಉಂಡು ಮಲ್ಕೊಂಡ ಇವನ ಕನಿಷ್ನ್ಯಾಗ ಆ ಸ್ವಾಮಿ ಬರಾಕತ್ತ ಹೇಂತಿಗಂದ ಹೆಂಗೆ ಮಾಡೋದು 2 ಪಾವು ಜ್ವಾಳ ಹೋಗ್ಕಾವ ಕೊಟ್ಟು ಬಿಡ್ರಿ ಅದು ಹೊಳಗೆ ಒಲು ನಮ್ಮ ಅಪ್ಪನ ಅಪ್ಪು ಕೊಟ್ಟಿಲ್ಲ ಹೆಂಗೆ ಕೊಡ್ಲಿ ಅಂತ ಅಳಕತ್ತಾವ ಆಶ್ಚರ್ಯ ಬಹುತೇಕ ಇಟ್ಟೆಲ್ಲ ಓಡ್ಸ್ಯಾಡಿ ಅವೇನು ಬರ್ಲಿಕ್ಕಿಲ್ಲ ಮತ್ತು ನೋಡು ತಗೋರಿ ನಾಳೆ ಅಕಸ್ಮಾತ್ ಅವ ಬಂದ್ರೆ ಏನು ಮಾಡೋದು ಬಂದ್ರೆ ಏನಾರು ಹೇಳಿ ಕಳ್ಸು ನೋಡ್ರಿ ಅಂತ ಇವ ಜಳಕ ಮಾಡ್ಲಿಂಗೆ ಪೂಜೆ ಮಾಡ್ಕೊಂಡು ನಾಷ್ಟ ಮಾಡಾಕತ್ತಿದ್ದ ಹಿಂಗೆ ಓಣಿ ಅವ ಬರಾಕತ್ತಿದ್ದ ಹೇತ್ಗಂದ ಬಂತ ಪೀಡ 2 ಪಾವು ಜೋಳ ಹೋಗ್ಕಾವ ಏನು ಮಾಡಲಿ ಅಂದ ಇವು ನಾಷ್ಟ ಮಾಡೋದು ನೋಡಿದ ಸಾವುಕಾರ ಅಂದ ಅಟ್ಟನ ನೋಡಕ್ಕೆ ಇವ್ ಹೇತ್ಗಂದ ಇವ್ ಹಿಂಗಾರ ಬಿಡೋದಿಲ್ಲ ಏನು ಮಾಡಲಿ ನೀವು ಸತ್ತಂಗೆ ಬಿಡ್ರಿ ನಾನು ಹೋಗ್ಕೊಂಡಂಗೆ ಮಾಡ್ತೇನೆ ನೀವು ಸತ್ತದ್ದು ನೋಡಿ ಹೋಗ್ಕಾಣವ ಅಂತ ಇಷ್ಟು ಐಡಿಯಾ ಮಾಡ್ರು ಅವ ಬಂದ 2 ಪಾವು ಜೋಳ ನೋಡ್ಕ ಆ ಕಡೆಯಿಂದ ಸೆರಗ ತಗೊಂಡ ಬರ್ರಿ ಸ್ವಾಮಿಗಳ ನೀವು ಬರೋ ಹಾದಿ ಕಟ್ಟಿದ್ದ 2 ಪಾವು ಜೋಳ ತುಂಬಿ ಹಿತ್ತಾಗಿಟ್ಟಿದ್ದ ಕೊಡ್ಬೇಕನ್ನೋದ್ರಾಗ ಸತ್ತು ಹಾದ್ರೆ ನನಗಂಡ ಇವ ಸತ್ತ ನಿನ್ನ ಗಂಡ ಎಂಥ ದಾನಿ 2 ಪಾವು ಜೋಳ ದಾನ ಮಾಡ್ದ ಸತ್ತ ನಂದು ಬಳಕ ಅವನು ಜೋಳ ಕೊಡ್ತು ಹೋದ್ರೆ ಏನು ಚಿಂತೆ ಇಲ್ಲ ಬರೋದು ಬಂದೇನಿ ಇವನು ಮಣ್ಣು ಕೊಟ್ಟ ಹೋಗ್ಕೆಣಂದವ ತಂಗಿ ರಾಕ್ಷಸ ಅಂತ ಗಂಡ ಬಿದ್ದು ಸತ್ತು ಮುಂದೆ ಬಿದ್ದೈತಿ ಕಣ್ಣಾಗ ಒಂದಿಟ್ಟು ಕಣ್ಣೀರಿಲ್ಲ ಮಗುನ್ಯಾಗ ಸೊಂಬಳಿಲ್ಲ ಅಳಬಾರ್ದೇನೋ ತಂಗಿ ಅಂದ್ರೆ ಆ ಸತ್ರ ಅಳಾಕ ಇದ್ರನ್ನ ಭಾಳದತ್ತು ಇಟ್ಕೋಬಾರ್ದು ಇದಕ್ಕೆ ಸಂಸ್ಕಾರ ಮಾಡ್ಬೇಕು ಕಾಲ ಕೈಯ ಶೆಟಿತಾವು ಊರಾಗ 4 ಮಂದಿಯನ್ನು ಹೇಳೂನು ಇದನ್ನು ಗಾಡಿ ಕುಂಡ್ಸುನು ಕರಿತನಕಪ್ಪ ತಂಗಿ ಅಂತ ನಾನು ಓಣ್ಯಾಗ ಬಂದು ಲಭ ತಾಣ ಹೋಗ್ಕೊಂಡು ಸಾವುಕಾರ ಮನೆ ಮುಂದೆ ಯಾರು ಹೋಗ್ಕೋತಾರ ನೋಡೋಣ ತಗೊಂಡು ಊರಾನವ್ರು ಬಂದರು ಯಪ್ಪ ಸಾವುಕಾರ ಸತ್ತನ ಬರ್ರು ಇವನು ಮೈ ತೊಳೆದು ಹೆಣ ಕುಂಡ್ರಿಸಿ ಬರ್ರು ಅಂತ ಎಲ್ಲರನ್ನು ಕರೆದ ಅಷ್ಟೊತ್ತಿಗೆ ಎಲ್ಲರೂ ಬಂದರು ಇದನ್ನು ಮೈ ತೊಳೆದ್ರು ಗೋಟು ಕುಣಿಸಿರು ಗುಂಡ್ರಿಸಿ ಮತ್ತು ಇನ್ನು ಅಳಾಕೆ ತಂಗಿ ಅಳ ಅಂದವ ಸತ್ರ ಅಳಾಕ ನೀ 2 ಪಾವು ಜ್ವಾಳ ಸಂಬಂಧ ನನ್ನ ಬಿಟ್ಟು ಆದ್ಯೋ ನನ್ನ ರಾಜ ನೀ ಜೋಳ ಕೊಟ್ಟಿರೋ ನಿನಗಿಂತ ಗತಿ ಬರ್ತಿರ್ಕಿಲ್ಲೋ ನನ್ನ ರಾಜ ಏನು ರಾಗ ತೆಗೆದು ಹಾಡ್ತಾರೆ ನಮ್ಮ ಮಾಸ್ತರ್ಗೆ ಸಿಕ್ಕಿಲ್ಲ ರಾಗ ನೀವು ಊರಿಗೆಲ್ಲ ಜಾತ್ರೆ ಮಾಡ್ರ ಜ್ವಾಳ ಮೊದಲು ನಂದ ಒಯ್ಯಂತಿದ್ದ ನನ್ನ ರಾಜ ಯಾರ ಪಟ್ಟಿ ಕೇಳಾಕ ಬಂದ್ರೆ 1000 ಬರ್ಸೋಲ್ಲ 5000 ಬರ್ಸ್ತಿದ್ದು ನೀವು 1 ರೂಪಾಯಿ ಬರ್ಸಿದ ಮಗಲ್ಲ ಈ ಅಳಾವರು ಭಾಳ ಮಂದಿ ಭಾಳ ಚಂದ ಅಳ್ತಾರೆ ಇವ ಅದ್ರಾಗ ನೀವು ಮತ್ತು ಅವ್ರನ್ನ ಬಿಡಿಸ್ತಾರೆ ಚಂದ ಭಾಳ ತ್ರಾಸ ಮಾಡ್ಕೊಬೇಡ ಹಂಗೆ ಹೇಳು ಇಲ್ಲೇ ಒಂದು ಪುರಾಣ ಅನ್ಲಿ ಒಂದು ಭಜನೆ ಅನ್ಲಿ ಎಲ್ಲದ್ರಾಗು ನಾನು ಮುಂದೆ ಇರ್ತೀನಂತ ಅಂತಿದ್ದ ಅಂತ ಹಿಂಗೆ ಆಡ್ಕೊಂತ ಮತ್ತೆ ರಾಗ ಏರ್ಸೋದು ಇವ್ರಿಗೆ ಬ್ಯಾಸರ ಆಗಬಾರ್ದು ಅಂತ ತಿಳ್ಕೊಂಡು ಹುಡುಕ್ಯಾಡಿ ಭಜನೆ ಅವ್ರಿಗೆ ಹೇಳೋದು ಹೋಗಿ ಕಾಯಿ ಕೊಡೋದು ಬರೀ ಭಜನಿಗೆ ಸತ್ತೈತೆ ಅಂದ ಬಳಕ ಅವ್ರ ಕಬ್ಬು ಕಡ್ದು ನೀರು ಹಾಸಿ ಬಂದು ಬ್ಯಾಸತ್ತಿರ್ತಾವ ಇನ್ನಟ್ಟು ಉಣ್ಬೇಕು ನೋಡಕ ಇನ್ನು ಕಾಯಿ ತೊಗೊಂಬಂದಿರ್ತಾರು ಹೊಟ್ಟೆ ಹಚ್ಕೊಂಡು ಬಂದು ತಾಳ ದಮ್ಡಿ ತೊಗೊಂಡು ಬಂದು ಮುಂದಿತ್ತು ಎಷ್ಟು ದಿನ ಇಲ್ಲೇ ಇರತ್ತೆ ನಿನ್ನ ಮಣಿ ಬ್ಯಾರೆ ಐತಿ ಅವರು ತಗೋ ಸುರ್ವಾಡ ಅವರು ಹೊಟ್ಟೆ ಕಾರ ಕೆಲಸ ಹೆಂಗೆ ಇರ್ತೈತಿ ಇಟ್ಟೆಲ್ಲ ಮಾಡಿ ಭಜನಿ ಮಾಡಿ ಹೊಟ್ಟೆ ಹಸಿದಾಗ ಅವರು ಸಿಗ್ನಲ್ ಕೊಡ್ತಾರೆ ಸುರೇಶಪ್ಪ ಯಾರಿಗೂ ಯಾರಿಲ್ಲ ಭಜನಿ ಮ್ಯಾಳಕ್ಕೆ ಉಪ್ಪಿಟ್ಟಿಲ್ಲ ಅವಂದ ಭಜನೆ ಅವ್ರು ಏನ್ರಿ ರಗಡ ಸುಡ್ಲಾರ್ದಟ್ಟು ಆಸ್ತಿ ಐತಿ ಉಪ್ಪಿಟ್ಟು ಮಾಡಿಸ್ರಿ ಸಾವುಕಾರದೇನು ಲಕ್ಷ ಗಂಟ್ಲೆ ಐತಿ ಆಸ್ತಿ ಉಪ್ಪಿಟ್ಟು ಮಾಡಿಸ್ರಿ ಸುರ್ಮರಿ ತರಿಸ್ರಿ ಶೇವ್ ತರಿಸ್ರಿ ಭಜನೆ ಅವ್ರು ಏನು ಜಾತ್ರೆ ನಡೀತೀರಿ ಇವಂದ 2 ಪಾವು ಜ್ವಾಳ ಕೊಟ್ಟಿರಿ ಮುಗಿದು ಹೊಕ್ಕಿತ್ತು ಮಕ್ಕಳು ಲಕ್ಷ ಖರ್ಚು ಮಾಡತ್ತಾರ ಅಂದ ಬಿದ್ಕೊಂಡ ಅಲ್ಲೇ ಕುಂತ್ಕೊಂಡ ನೋಡೋ ಯಪ್ಪ ನಿನ್ನ ಜಾತ್ರೆ ನೋಡಾಕ ಊರು ಮಂದೆಲ್ಲ ಬಂದಾರು ನೋಡೋ 2 ಪಾವು ಜ್ವಾಳ ಅನ್ಲಿಕ್ಕೆ ನೀವು ಸುಮ್ ಕುಂತ ಊರಾಣ ಮಂದಿ ಎಲ್ಲ ಬಂದರು ಹಲಿಯಾವ್ರನ್ನ ಕರ್ಸಿರ್ರಿ ಇವ್ರಿಗೆ ಬ್ಯಾಸರ ಆಗಬಾರ್ದು ಹಲಿಯಾವ್ರು ಬಂದರು ಅವ ಬುಲ್ ಟೈರ್ಡಾಗಿ ಎಗಲಿ ಅಲಿಯಾಕೊಂಡು ಬಂದು ಮೊದಲ ಒಂದು ಇಟ್ಟು ಕಡ್ಡು ಸುಟ್ಟು ತೊಗೊಂಡು ಸದಿ ತೊಗೊಂಡು ಅದನ್ನು ಕಾಸ್ತಾನೆ ಹೆಂಗೆ ಕಾಸಿ ಗತ್ತು ಇಡ್ತಾನೆ ನಾವು ಹೆಂಗೆ ಹೊಂಟು ನಿನಗೆ ಬಾರ್ಸಕ್ಕೆ ಬರೋಲ್ಲ ಅದು ಅವರ ಬಾರಿಸಿದ್ರೆ ಬರ್ಬೋದು ಅವ ಕಣ್ಯಾವ ಹೆಂಗೆ ಬಂದಿದ್ದ ಹೆಂಗೆ ಬಂದಿದ್ದೆ ಹೊಂಟು ಇವಂತಾನು ನಾನು ಕೊಡ್ಕೊಟ್ಟೋಗಿ ಏನು ನೋಡ್ಬೇಕು ಅಲ್ಲಾರು ಮತ್ತು ಅವ್ರು ಆಮೇಲೆ ಈ ಸತ್ತು ಹೆಣಕ್ಕೆ
ಸಂಸ್ಕಾರ ಕೊಡ್ಬೇಕಲ್ಲ. ಎಲ್ಲಾರು ಮಠಪತಿ ಚಿದು ಸ್ವಾಮಿಗಳು ಕರೀರಿ ಮಂತ್ರ ಅನ್ನಕ್ಕೆ. ಅವ್ರು ಬಂದು ಕೈಯಾಗ ಪತ್ರಿ ಹಿಡ್ಕೊಂಡು ಎಲ್ಲರಿಗೂ ಆ ಪೂಜೆ ಮಾಡ್ಸಕ್ಕೆ ಬಂದಿರ್ತಾರೆ ನೋಡಿ. ಒಂದು ಮಾಲಿ, ನಿಮ್ಮ ಕಡೆ ಪದ್ಧತಿ ಇತ್ತಲ್ರಿ ಅದು, ಒಂದು ಮಾಲಿ ಒಂದು ತೆಂಗಿನಕಾಯಿ ತೊಗೊಂಡು ಬಂದಿರ್ತಾರೆ. ಕಾಯಿ ಅದಕ್ಕೆ ತರ್ತಾರೆ. ಈ ಕಾಯಿ ನೋಡ್ತಮ್ಮ ಇರೋದ್ರೊಳಗೆ ಎಲ್ಲವೂ ಹೋಗ್ಕತಿ, ಆರತಿ ಮಾಡಿಸ್ತೈತಿ. ಈ ಕಾಯ್ದಂಗೆ ನಿನಗೆ ಇರಾಕೆ ಬರಲು, ನಿನ್ನ ಕಾಯಿ ಹುಚ್ಚಿ ಪ್ಯಾಲಿ ಅಂತ ಕಾಯಿ ತೊಗೊಂಬಂದು ತೋರಿಸ್ತಾರೆ ನಮಗೆ. ಸುಮ್ಮನೆ ತರೋದಿಲ್ಲ ಅದನ್ನು ಕಾಯಿ. ಈ ಕಾಯಿ ಮಲ್ಲೈಗೂ ಹೋಗೈತಿ, ಎಲ್ಲವೂ ಹೋಗೈತಿ, ಶ್ರೀಶೈಲಕ್ಕೆ ಹೋಗೈತಿ, ತಿರುಪತಿಗೂ ಹೋಗೈತಿ. ಈ ಕಾಯಿ ಇದ್ದಾಗ 4 ಮಂದಿ ಬಾಯಿ ತುತ್ತೊಳಗೆ ಅನ್ನ ಹಾಕೈತಿ. ಇಲ್ಲದ ಮ್ಯಾಲೂ ಕೂಡ ಅದು ಆ ಕಾಯಿದಿಂದ ಸ್ವರ್ಗಕ್ಕೆ ಮುಕ್ತಿ ಕೊಡ್ತೈತಿ. ಈ ಕಾಯ್ದಂಗೆ ನಿನಗೆ ಇರಾಕೆ ಬರಲಿಲ್ಲೋ ಈ ಕಾಯಿ ಅಂತ ತೋರ್ಸಕ್ಕೆ ಆ ಕಾಯಿ ತೊಗೊಂಬರ್ತಾರೆ. ಆಮೇಲೆ ಸ್ವಾಮಿಗಳು ಬಂದು ಮಂತ್ರ ಅಂತಾರು. ಯಾವ ಮಂತ್ರ ಅಂತಾರೀ ಸ್ವಾಮಿಗಳು? ಅನ್ಲೇ ಬೇಡ, ಅನ್ಬೇಡ್ರಪ್ಪ, ನಾವೆಲ್ಲ ಜೀವಂತದೆವು. ಇದ್ದಾಗ ಅನ್ಬೇಕದು. ಎಷ್ಟು ಚಂದ ಐತೆ ನೋಡ್ರಿ. ಶಿವಲೋಕದಿಂದಲ ಪರಮನಪ್ಪಣಿ ಎಂಪಿಡಿದು. ಯಾರಪ್ಪಣಿ? ಶಿವಲೋಕದೊಳಗೆ ಪರಮಾತ್ಮ ಅಪ್ಪಣೆ ತೊಗೊಂಡು ಬಂದೆವು. ವಿವರ್ಷಿತಂ ಪಂಚಾಕ್ಷರಿಯ ಮಹಾಶಸ್ತ್ರಸ್ಥಲಂಗೆ ತಬೆ ತಿಳಿದು ಆಚರಿಸುವ ಸ್ವಾತಿಕೋತ್ತಮನೆನಿಸಿ ಶಿವಪುರಕ್ಕೂ ಪಕ್ಕು ಸಮರಸವಾದ ಬಳಿಕ ಅವಳನ್ನು ಮರಿಬ್ಯಾಡ ಅಂತ ನಿನಗೆ ಈ ಪತ್ರಿ ನಿನ್ನ ಮುಖದ ಮೇಲೆ ಒಗ್ಯಾತೇನೋ ಅಂತ ಒಗದು ಹೋಗ್ಕಾರ. ಒಂದಿನ ನೆನೆದಾವಲ್ಲ, ಇಟ್ಟಲ್ಲ ನಡೀತು. ಇವು ಬಂದಿದ್ದಲ್ಲ 2 ಪಾವು ಜೋಳದವ. ನಾನು ಒಟ್ಟು ಮಂತ್ರ ಅಂತೇನು ಅಂದವ. ಏನು ನೀ 2 ಪಾವು ಜೋಳ ಕೊಟ್ರೆ ಇವ್ರನ್ನೆಲ್ಲ ಕಳಿಸ್ತೀನಿ ಅಂದವ. 2 ಪಾವು ಜೋಳ ಅಂದವ. ಯಾಬಸ್ರಲ್ಲ ಇವ್ನ ಹೆಣ ಅಂದವ. 2 ಪಾವು ಜೋಳ ಕೊಡುದಿಲ್ಲ ಅಂದವ. ಸತ್ತು ಗೂಟು ಕುಂತಾನ. 2 ಪಾವು ಜೋಳ ಕೊಡುದಿಲ್ಲ ಅಂದ. ಮತ್ತು ಎಲ್ಲರೂ ಬಂದರು. ಬೀಗ್ರಲ್ಲ ಬಿಜ್ರಲ್ಲ ಬಂದರು. ಫುಲ್ ಭಜನಿ ನಡೆದತ್ತು. ಉಪ್ಪಿಟ್ಟು ಮಾಡಿಸಿರು, ಅನ್ನ ಸಾರ ಮಾಡಿಸಿರು. ಮಗ ಸಾವುಕಾರ ಎದ್ದಾಗ ಏನು ಕೊಟ್ಟಿಲ್ಲ, ತೊಗೊಂಬರ್ಲಿ. ಇಲ್ಲಿಂದ ಮುದೋಳ ಮಠ ಪಟಾಕಡಿ ಹಚ್ಚು. ನಾವು ಡಮ್ ಡುಮ್ ಅನ್ಬೇಕು. ಪಟಾಕ್ಷಿ ತರಿಸಿರು, 1 ಲಕ್ಷ ರೂಪಾಯಿದ್ದು. ಪಟಾಕ್ಷಿ ತರಿಸಿದ್ರು, ಗುಲಾಲ್ ತರಿಸಿದ್ರು, ಎಲ್ಲ ತರಿಸಿರು. ಜಾತ್ರೆ ಮಾಡು ಸಾವುಕಾರ ಒಬ್ಬ. ನಾವು ಒಂದೇ ದಿವಸ ಬೇಡ, ನಮ್ಮ 3 ಸಾವುಕಾರ 3 ದಿವಸ ಇಡೋನು ಹೆಣ. ಹೌದು, ಕಂಪ್ನಿ ಇರ್ತೈತಿ. ಯಾವಂದರ ಜಾತ್ರೆ ಎಲ್ಲ ಯಾವಂದರ ರೊಕ್ಕ ಎಲ್ಲ ಒಂದು ಜಾತ್ರೆ. ಇವಂದ ಏನು ತೆತ್ತಿದ್ಲು 2 ಪಾವು ಜೋಳಕ್ಕೆ 2 ಲಕ್ಷ ರೂಪಾಯಿ ಹೋಗ್ಯಾವೋ ನನ್ನದೇವ್ರು. ಅಲ್ಲೇ ಭಾಳ ಮಜಾ ಇರ್ತಾವೆ ನೋಡ್ಬೇಕು ನೀವು. ಆ ಹೆಣ್ಮಕ್ಳು ಕುಂತು ಎಷ್ಟು ಮಜಾ ವರ್ಣನೆ ಮಾಡ್ತಿರ್ತಾರೋ. ನಿನ್ನ ಸಣ್ಣ ಮಗಳಿಗೆ ಬಂಗಾರ ಕೊಡ್ತಾನಂದದ್ದು ನೋಡಿ ನಿನ್ನ ಹಿರಿ ಸೊಸಿ ಬ್ಯಾಡ ಅಂದದಕ್ಕೆ ನೀ ಹಾರ್ಟ್ ಅಟ್ಯಾಕ್ ಆಗಿ ಸತ್ಯೋ ನನ್ನ ದೇವ್ರ. ನಾ ಯಾವಾಗ ಒಲ್ಲೆ ಅಂದೇನ್ರಿ ಅತ್ಯಾರ, ನಿಮ್ಗೆ ನಾ ಎಂದೂ ಮನಸ್ಸು ನೋಸಿಲ್ರಿ ಅತ್ಯಾರ. ನೀವು ಯಾಕೆ ಹಿಂಗೆ ನನಗೆ ಅಂದ್ರಿ ನಮ್ಮ ಅತ್ಯಾರ? ನಾ ಅಂತ ಕೆಲ್ರಿ ನಮ್ಮ ಅತ್ಯಾರ. ನಮ್ಮ ತವ್ರ ಮನ್ಯಾಗ ಏನು ಕಡಿಮೆ ಐತ್ರಿ ನಮ್ಮ ಅತ್ಯ. ಈಕೆ ಏನಾಗೈತಿ ಅಲ್ಲೇ ಬಿಡಾಡ್ತಿರ್ತಾವ. ನಮ್ಮ ನೋಡ್ಬೇಕ್ರಿ ಮಜಾವ. ನಾವು ಈ ಮಣ್ಣು ಕೊಡೋಕೋದು ಹೋದ್ರೆ ಟೆಸ್ಟಿಂಗ್ ನೋಡಿ ಯಾರ್ಯಾರು ಹೆಂಗೆ ಹೇಳ್ತಾರೋ, ಏನೇನು ತೆಗೆದು ಹೇಳ್ತಾರೋ. ನಮ್ಮ ಅವ್ವಂದು ಈಗ ಫಿಲ್ಟ್ರ್ ಕ್ಲಿಯರ್ ಆಯ್ತು ನೋಡಿ. ಕೆಮ್ಮಬೇಕು ಮನುಷ್ಯ ಅಂದ್ರೆ ಒಳಗಿಂದು ಪ್ರಸನ್ನತೆ ಉಳಿತೈತಿ. ನಾ ಎಣ್ಣೆ ಮತ್ತೊಮ್ಮೆ ಅಂದ ಸ್ವಾಮಿ 2 ಪಾವು ಜೋಳ ಅಂದ. ಎತ್ತರ್ಲೇನು ಹೆಲಿಕಾಪ್ಟರ್ ತೊಗೊಂಬಂದರು. ಅಗದಿ ಬರ್ಜರಿ ಕುಡ್ದಿದ್ರು. ಹತ್ಕೊಂಡು ಹೊಂಟ್ರಿ ಜಡ್ ಅನ್ನಕ್ಕೆ ಜಡ್ ಅನ್ನಕ್ಕೆ. ದೊಡ್ಡ ಹೊಟ್ಟೆ ಕೊಂಡ್ಕೊಂತ ಹೊಂಟೆವು. ಯಾರಿಗೂ ಯಾರಿಲ್ಲ ಹೊಂಟಿತು. ಭಜನೆ ಹೊಂಟಿತು. ಸ್ಮಶಾನಕ್ಕೆ ಬಂತು. ಆವಾಗ ಇಳಿಸಿದ್ರು. ದೊಡ್ಡ ಕ್ವಿಂಟಲ್ ಬರ್ತಿ. ಏನು ವಜನದಲ್ಲಿ ಏನು ತಿಂತಾನೆ ಅಂತ ಎಲ್ಲರೂ ನಿಷೇಧಾಗ ತೊಗೊಂಬಂದು ಇಳಿಸಿದ್ರು. ಎಲ್ಲರೂ ಇಳಿಸಿದ ಮ್ಯಾಲೆ ರೇಷ್ಮೆ ಅಂಗಿ, ದೋತ್ರ ಒಂದೊಂದು ತೆಗ್ದ ಪಟ್ಗ ತೆಗ್ದು ಇಟ್ಟು ಉಡ್ದಾರು ಬಿಡುದಿಲ್ಲವ. ಉಡ್ದಾರು ತೆಗೆದು ಇಟ್ಟು ಅದು ಅಸಹ್ಯ ಕಾಣಬಾರ್ದು ತಿಳ್ಕೊಂಡು ಮೊದಲು ಇಟ್ಟು ಮಣ್ಣು ಹಾಕಿ ಮುಖ ಇಟ್ಬಿಟ್ಟು ಯಾರು ಮುಖ ನೋಡೋದ್ರ ನೋಡ್ರಿ ಈಗ ನೋಡ್ಕೊರಿ ಅಂತ ಹೇಳ್ತಾರಲ್ಲ ನಿಮ್ಮ ಕಡೆ. ಹೇಳ್ತಾರೋ. ಅದಕ್ಕೆ ಈ ಕತ್ತಿದ್ಲು, ಯಪ್ಪ ಮಗನ ನಿಮ್ಮ ಅಪ್ಪ ಸತ್ತಿಲ್ರು, ಸುಮ್ಮನೆ ಗೋರ್ಯಾಗ ಕೂತಾನೆ ಇಬ್ಸ್ಕೊಂಬರ್ರು ನನ್ನ ಮಗನ. ಇಲ್ಲಿ ತ್ರಾಸ ಮಾಡ್ಕೋಬೇಡ, ಅಪ್ಪ ರಗಡು ಗಳಿಸಿಟ್ಟಾನ, ನಿನಗೂ ಏನು ಕಡಿಮೆ ಮಾಡಿಲ್ಲ ನಮ್ಮ ಕಡೆ. ಮತ್ತೆ ಒಂದು ಸೋಗೈತಿ. ಹುಟ್ಟಿದ ಹುಳ ಒಮ್ಮೆ ಸಾಯುವದೋ, ಕಟ್ಟಿದ ಮನೆ ಒಮ್ಮೆ ಬೀಳುವುದೋ, ಸೃಷ್ಟಿಯ ನೇಮವಿದೋ ಎಲ್ಲೋ ಮಾನವ. ಯವ್ವ ಹುಟ್ಟಿದ ಒಮ್ಮೆ ಸಾಯುದ, ಕಟ್ಟಿದ ಮನೆ ಬೀಳುದೇವ, ಅಳಬ್ಯಾಡ ಅಂತ ತಿಳ್ಕೊಂಡು ಇಲ್ಲೋ ನನ್ನ ಮಗನ ನಿಮ್ಮ ಅಪ್ಪ ಸತ್ತಿಲ್ಲೋ, ಅವ್ ಜೀವಂತದಾನು ಅಂತ ಅಂದಾಗ ಇವ ಗಂಡಿನ ಮೇಲೆ ಎಷ್ಟು ಪ್ಯಾರ್ ಹೈ, ಎಷ್ಟು ದಿಲ್ ಹೈ, ಎಷ್ಟು ಲವ್ ಹೈ ಅಂತ ಊರಾನ ಮಂದಿಯೆಲ್ಲ ಇದ್ರು ಇರ್ಬೇಕಂಡೈತಿ ಹಿಂಗೆ ಅಂತ ಅಂತಿದ್ರು. ಎಲ್ಲಿ ಪ್ಯಾರ 2 ಪಾವು ಜೋಳ ಕಳ್ಕೊಂಡು ಇವನು ದೊಡ್ಡ ಹೊಟ್ಟಿ ಎಲ್ಲ ಮುಚ್ಚಿದ್ರು. ಅವಾಗ ಎಲ್ಲರೂ ಕೈಯಾಗ ಹೂ ತೊಗೊಂಡು ನಿಂತಿದ್ರು.
ಇವೆ ಬಂದಿದ್ಲ 2 ಪಾವು ಜೋಳ ಸ್ವಾಮಿ. ಈಗ ಮಂತ್ರ ಅಂತ ನೋಡ್ರೆ, ಈಗ ನಾ ಮಂತ್ರ ಅನ್ಯ ಅಂತಂದ್ರೆ ಈ ಸಾವುಕಾರ ಜೀವಂತ ಹಾಕೊಂಡು ನೋಡ್ರಿ ಅಂದ ನಾವು. ರಗಡ ಮಂದಿ ನೋಡ್ಯಾರ ಸಂಬಳ ನೋಡ್ರಿ ಅಂದ ನಾವು. ತೆಳಗೆ ಬಂದ ಸಾವುಕಾರ, ನೀ ಏನು 2 ಪಾವು ಜೋಳ ಕೊಡೋಂಗೆ ಕಾಣೋದಿಲ್ಲ, ನೀನು ಜೋಳ ಬೇಡ, ಈ ಮಂದಿನೆಲ್ಲ ಹೊಳ್ಳಿ ಕಳಿಸ್ತಾನು, ನೀ ಕಣ್ಣು ತೆಗೆದು ಬಿಡಪ್ಪ, ನೀ ಜೋಳ ಕೊಡಿದ್ರೆ ಅಟ್ಟ ಹೋತು, ಸುಮ್ಮನೆ ಮಣ್ಣು ಎಳಿತಾರು ಸತ್ತೊಕ್ಕಿ ಅಂದ ಕೂಡಲೇ 2 ಪಾವು ಜೋಳ ತಗೋದಿಲ್ಲ ನೀನ, 2 ಪಾವು ಜೋಳ ತಗೋದಿಲ್ಲ ನೀನ, ಏ ಹಂಗಾರೆ ನಾನ ಗೆದ್ನಿ ಕ್ಯಾಹೂ ಅಂದ. ಹೇಳಕ್ಕೆ ಹೋಗೋಣ ಹೋಗುದಿರು, ಸ್ವಾಮಿ ನೀವು ಕೈ ಮಿಗ್ತಿನಟ್ಟು ಮಣ್ಣು ಸರಸ ಅಂದ. ಮಣ್ಣು ಸರಿಸಿದ. ಇವು ಎದ್ದ ಜೈನರು ಗುರುಗತಿ ಎದ್ದ, ಎಲ್ಲರೂ ಅಯ್ಯೋ ಹೆಣ ಎತ್ತಂದ್ರೆ ಪಾಣ ಓಡಾಕ್ ಶುರು. ಎಲ್ಲರೂ ಬಂದು ಕದ ಹಾಕ್ಕೊಂಡ್ರು. ಈ ಮಣ್ಣು ಮುಚ್ಚಿದ ಮೇಲೆ ಹೆಣ್ಮಕ್ಳನ್ನ ಮೊದಲು ಮುಂದೆ ಕಳಿಸಿರ್ತಾರೆ ಹೋಗ್ರಿ ಅಂತ ತಿಳ್ಕೊಂಡು. ಯಾಕಂದ್ರೆ ಗಂಡ್ಮಕ್ಳು ನೀರು ಕಾಸ್ಬೇಕು. ಈ ಹೆಂಡ್ತಿ ಮನೆಗೆ ಬಂದು ಅಳಾಕತ್ತಿತ್ತು, ಬಾಗಲ್ದಾಗ ಕೂತಿತ್ತು. ಇವು ಆ ಕಡೆಯಿಂದ ಓಡಿ ಬಂದ ಜೈನರು ಗೊತ್ತಿ ಹಂಗೆ ಬಡ್ಕೋತ ಬಂದ ಬಾಗಲ್ದಾಗ ನಿಂತ, ಏನ 2 ಪಾವ ಜೋಳ ಹೆಂಗೆ ಉಳಿಸಿ ನೋಡ ಅಂದ ಕೂಡಲಿ ಹೆಂಡ್ತಿ ಬಳಿ ಏರ್ಸಿ ಡಾಡಕ್ಕೆ ಬಡಿಗೊಂದು ಬಡ್ದ್ಲು. ನೀನು ಹೆಣ ಎತ್ಲಿ 2 ಪಾವು ಜೋಳ ಏನು ಮಾಡ್ತಿ, ನೀ ಸತ್ತು ಖುಷಿದಾಗ 2 ಲಕ್ಷ ರೂಪಾಯಿ ಸೆರೆ ಕುಡ್ದು ಹಾಳು ಮಾಡ್ಯಾರೋ, ನೀನು ಹೆಣ ಎತ್ಲಿ ಅಂದ್ಲು. ಅಂದ 2 ಲಕ್ಷ ರೂಪಾಯಿ ಅಂದವ. ಅಂದು ಹಾರ್ಟ್ ಅಟ್ಯಾಕ್ ಕೊಡ್ಕೊಂಡು ಅವಾಗ ಕರಿ ಸತ್ತು ನೋಡ್ರಿ. ಏನು ಮಾಡುತ್ತ ತಗೊಂಡು ತತ್ವ ಬಲ್ಲ ಶಿವಿಗೆ ತುತ್ತು ಅನ್ನವನ್ನು ಇಕ್ಕಿದರೆ ಕೈಲಾಸ ಒತ್ತತ್ತಿ ಬೀಳುವುದು ಸರ್ವಜ್ಞ. ಹಂಗ ಕುಷ್ಮಾಂಡ ದೇವಿ ಬಂಗಾರ ವರ್ಣದ ಶರೀರವನ್ನು ಮಾಡಿಕೊಂಡು ಭೂಮಂಡಲದೊಳಗೆ ಇರ್ತಕ್ಕಂಥ ಈ ನರಪ್ರಾಣಿಗಳನ್ನು ಉದ್ಧಾರ ಮಾಡಲಿಕ್ಕೆ ಸೂರ್ಯನಿಂದ ತೇಜಸ್ಸನ್ನು ಪಡ್ಕೊಂಡು ನಮಗೆ ಕಾಲಕ್ಕೆ ಮಳೆ ಬೆಳೆ ಉಷ್ಣ ಶೀತ ಗಾಳಿ ಇವನ್ನೆಲ್ಲ ಕೊಟ್ಟು ನಮಗೆಲ್ಲ ನಿಂದ್ರಾಕ ಈ ಮೇದಿನಿ ಮಾಡಿಕೊಟ್ಟಾಳಲ್ಲ, ಇದು ಯಾರದ ಕರುಣೆ ಅಂತಂದ್ರೆ ಆ ದೇವಿಯ ಕರುಣೆ. ಅಂತ ದೇವಿ ಏನು ಮಾಡ್ಯಾಳಂತಂದ್ರೆ, ನನ್ನ ಮಕ್ಕಳಿರ ನಿನಗೆ ಮಹಿಷಾಸುರನ ಶಕ್ತಿ ನಿನಗೆ ಕಷ್ಟ ಕೊಡಬಾರ್ದು, ಅದಕ್ಕೆ ನೀವೇನು ಮಾಡ್ರಿ ಅಂತಂದ್ರೆ, ಎಲ್ಲಿ ದುಷ್ಟರದಾರ ಎಲ್ಲಿ ಪಾಪಿಷ್ಠರದಾರ ಅವ್ರಿಗೆ ನೀನು ಒಳಗಾಗಬಾರ್ದು ಅಂತಂದ್ರೆ ಏನು ಮಾಡ್ಬೇಕಂತಂದ್ರೆ, ನೀನು ಪರಮೇಶ್ವರಿಯ ಪುಣ್ಯ ನಾಮವನ್ನು ಪಗಲೆರಡು ಸರಸಾನುರಾಗದಿಂದ ಓದಿ ಕೇಳಿದವರಿಗೆ ದುರಿತ ಅಂದ್ರೆ ಪಾಪು ಮಾಪಾಕ್ಕವ. ಕಂಟಕಂತಂದ್ರೆ ನೋಡ್ರಿ, ಆಧ್ಯಾತ್ಮಿಕ ಆದಿದೈವಿಕ ಆದಿ ಭೌತಿಕ ತಾಪಗಳು ಹೋಗಿ ಏನಾಕಂತಂದ್ರೆ ಕೇವಲ ಮುಕ್ತಿ ಆಕೈತೆ ಅಂತ ತಿಳ್ಕೊಂಡು ಸ್ಮರಣೆಯನ್ನು ಹೇಳಿಕೊಟ್ಟಂಥ ಕುಷ್ಮಾಂಡ ದೇವಿ 8 ಕೈಗಳಿಂದ ಇದ್ದು ಕಲಶವನ್ನು ತಕ್ಕೊಂಡು ಬಂದು ಸಿಂಹವಾಹಿನಿಂದ ಬಂದು ಎಲ್ಲ ಹಸ್ತ ಗದೆಗಳಲ್ಲಿ ಗದೆಯನ್ನು ತೊಟ್ಕೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥ ದೇವಿಯಿಂದ ಸಾಧಕ ಆ ಪೂಜೆ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಎಲ್ಲಿರ್ಬೇಕಂತಂದ್ರೆ ಅನಾಹತ ಚಕ್ರದಲ್ಲಿ ಇಡಿಸ್ಕೊಂಡ್ರೆ ಸುಖ ಸಂಪತ್ತು ನೆಮ್ಮದಿ ಮನೆಯೊಳಗಿರ್ತದೆ. ಅದಕ್ಕೆ ಆ ತಾಯಿ ನಮಗೆ ಒಳ್ಳೆ ನೆಲ ಕೊಟ್ಟಾಳ, ಜಲ ಕೊಟ್ಟಾಳ, ಮಣಿ ಕೊಟ್ಟಾಳ, ಅಂತಸ್ತು ಕೊಟ್ಟಾಳ, ಒಳ್ಳೆ ಮಕ್ಕಳನ್ನ ಕೊಟ್ಟಾಳ, ದನಕರಗಳನ್ನು ಕೊಟ್ಟಾಳ. ಅದಕ್ಕೆ ಯಾರಾದರೂ ಬಂದು ಏನಾದರೂ ಕೇಳಿದ್ರೆ ಒಟ್ಟ ಕ್ಷಣದಿಂದ ಒಲ್ಲೆನ್ನಲಾರ್ದ ತೊರೆಯಿಂದ ಕೈ ಎತ್ತಿ ಕೊಟ್ರೆ ಹೊನ್ನಾಗದಿರುವುದೇ, ಕೊಡದೇ ಇರಬೇಡ. ಅದಕ್ಕೆ ಕೊಡಬೇಡ. ಎಲ್ಲಿ ಕೊಡಬೇಡ ಅಂತಂದ್ರೆ, ಕುಡಿಯೋರಿಗೆ ತಿಂದು ಉಗುಳವ್ರಿಗೆ ಕೊಡಬೇಡ. ಆದ್ರೆ ಇಂಥ ಸತ್ಕಾರ್ಯ ಜಾತ್ರೆ ಮಾಡಾಕತ್ತಾರಂತಂದ್ರೆ ನೀ ಕೊಡದೇ ಇರಬೇಡ. ಕೊಟ್ರೆ ನಿನಗೆ ಅದು ಕೈಲಾಸ ಒತ್ತತ್ತಿ ಬೀಳುವುದು ಸರ್ವಜ್ಞ. ಅಂಥ ಕುಷ್ಮಾಂಡ ದೇವಿಯ ಅವತಾರ ಎಲ್ಲಿಂದ ಆಗೈತೆ ಅಂತಂದ್ರೆ ಕುಂಬಳಕಾಯಿ ಒಳಗಾಗೈತಿವ. ಕುಷ್ಮಾಂಡ ಅಂದರೆ ಸಂಸ್ಕೃತದಲ್ಲಿ ಕುಂಬಳಕಾಯಿ ಅಂತಾರೆ. ಅದಕ್ಕೆ ನೋಡ್ರಿ, ತಾಯಿಯ ಮಂಗಳಾರತಿ ಮಾಡಬೇಕಾದ್ರೆ ದೇವಿ ಕುಂಡಿಸ್ಬೇಕಾದ್ರೆ ಏನಾದರೂ ಒಂದು ಅಧ್ಯಾಯ ಮುಗಿದ ಮ್ಯಾಲೆ ಕುಂಬಳಕಾಯಿ ಯಾಕೆ ಕುಡಿತಾರಂತಂದ್ರೆ, ಆ ಕುಂಬಳಕಾಯಿಯೊಳಗೆ ಮಾಂಸ ಮಜ್ಜದಂಗೆ ನೋಡ್ರಿ, ಒಳಗೆ ಮಾಂಸ ಮಜ್ಜದಿಂದ ಕೂಡೈತಿ, ಜಿಗಟೈತಿ, ಮ್ಯಾಲ ಪೃಥ್ವಿ ಹಂಗೆ ಗಟ್ಟಿ ಐತಿ, ಮ್ಯಾಲ ಗಟ್ಟಿ ಐತಿ, ಒಳಗೆ ರಕ್ತ ಮಾಂಸ ಮಜ್ಜದಂಗೆ ಒಳಗೆ ತುಂಬೈತಿ. ಅದ್ರೊಳಗೆ ಬೀಜಗಳದಾವು. ಆ ಬೀಜದಿಂದ ಈ ಮನುಷ್ಯೊಳಗೆ ಸಂಕುಲ ಹೆಂಗೆ ಉತ್ಪನ್ನ ಆಕೈತಿ, ಹಂಗೆ ಒಂದು ಬೀಜದಿಂದ 1000 ಕುಂಬಳಕಾಯಿ ಹೆಂಗೆ ಹುಡ್ತಾವು, ಹಂಗೆ ಆ ಕುಂಬಳಕಾಯಿಯನ್ನು ಕುಷ್ಮಾಂಡ ದೇವಿಗೆ ನೈವೇದ್ಯ ಅಂತ ತಿಳ್ಕೊಂಡು ಆ ಕುಂಬಳಕಾಯಿ ಹೊಡಿತಾರೆ. ಅದಕ್ಕೆ ಕುಂಬಳಕಾಯಿಗೆ ಇನ್ನೊಂದು ಹೆಸರು ಕುಷ್ಮಾಂಡ ಅಂದರೆ ತಾಯಿ ಅಂದರೆ ಕುಂಬಳಕಾಯಿ. ಎಲ್ಲಿ ಕುಂಬಳಕಾಯಿ ಆ ಗುಡಿ ಮುಂದೆ ಹೊಡಿತಾರಲ್ಲ, ಆ ಕುಂಬಳಕಾಯಿಯನ್ನು ತುಳಿಬಾರ್ದು, ಅದನ್ನು ಅಡಿಗೆಗೆ ಬಳಸಬಾರ್ದು. ಅದಕ್ಕೆ ಈ ನೇಮಗಳದಾವು. ಹೇಳ್ಕೊಂತ ಕುಂತ್ರೆ ಭಾಳಷ್ಟು ನೇಮಗಳು ಬರ್ತಾವೆ. ಅಂಥ ದಯಾಮಯ ಆಗಿರ್ತಕ್ಕಂಥ ದೇವಿ ಕುಷ್ಮಾಂಡ ದೇವಿ 8 ಭುಜಗಳಿಂದ ಆ ಅಮೃತ ಕಲಶವನ್ನು ಹೊತ್ತು, ನೀವೆಲ್ಲ ನನ್ನ ಮಕ್ಕಳು ಸಾಯಬಾರ್ದು ಅಂತ. ಅದಂಗ್ರಿ, ನಾವು ಸಾಯೋರಂದ್ರೆ ಶರೀರ ಸಾಯ್ತೈತಿ, ಆದರೆ ನೀವು ಮಾಡಿದ ಕಾರ್ಯ
ಸೂರ್ಯ ಚಂದ್ರ ಇರುವವರೆಗೂ ಇರಬೇಕಾಗಿತ್ತು ಅಂತಂದ್ರೆ ಆಕೆಯ ಅಮೃತವಾಗಿರ್ತಕ್ಕಂಥ ಆಕೆಯ ಚರಿತ್ರೆಯ ಕಳಶದ ಚರಿತ್ರೆಯನ್ನು ಪಾನ ಮಾಡಿರ್ತಕ್ಕಂಥ ನೋಡ್ರಿ ನಮ್ಮಮ್ಮ ಆಕೆ ಪೋಸ್ಟರ್ ಹಚ್ಚಿದ್ದು. ಆಕೆ ಹೆಸರೇನ್ರಿ ಅಮ್ಮನ ಹೆಸರು? ಹೋದ ವರ್ಷ ಹಚ್ಚಿದ್ದುಲ್ಲ, ಹನುಮವ್ವಾಯಿ ಮಾಡಿರ್ತಕ್ಕಂಥ ಕಾರ್ಯ ಮುಂದಿನ ಮೊಮ್ಮಕ್ಕಳು ಕೂಡ ನೆನೆಸುವಂಥ ಕಾರ್ಯ ಮಾಡ್ಯಾಳ ಅಂದ ಬಳಕ ಅದು ನಿಜವಾದ ಅಮೃತ ಕಳಶ. ಅಂಥ ಕಳಶ ನಿಮ್ಮ ಹೆಸರು ಸೂರ್ಯಚಂದ್ರವರೆಗೂ ಇಡಬೇಕಾಗಿತ್ತು ಅಂತಂದ್ರೆ ನಾವು ಅಂಥ ಆ ತಾಯಿಯ ಸೇವೆಯನ್ನು ಮಾಡಿ ಧನ್ಯರಾಗೋಣ. ಕುಂಬಳಕಾಯಿಯನ್ನು ಹೇಳಿದ್ನಲ್ಲ, ಕುಂಬಳಕಾಯಿಯನ್ನು ಪವಿತ್ರವಾಗಿ ನಾವೆಲ್ಲ ಪಾಲಿಸಿ ಆ ಕುಂಬಳಕಾಯಿನ ನೈವೇದ್ಯ ಬಲಿ ಕೊಡ್ತೇವೆ ಅಂತಿರಲ್ಲ, ಬಲಿ ರೂಪವಾಗಿ ನರ ಪ್ರಾಣಿಗಳನ್ನು ಹಿಂಸೆ ಮಾಡದೆ ಕುಂಬಳಕಾಯಿಯನ್ನು ಒಡೆದು, ಈ ಕುಂಬಳಕಾಯಿ ಅಂತ ನಮ್ಮ ಜೀವನ ಕೂಡ ಒಂದು ಒಡೆದು ಹೋಗ್ತೈತಿ, ಅದಕ್ಕೆ ನಿನಗ ಅರ್ಪಣೆ ಮಾಡ್ತೀವಿ ಈ ಶರೀರ ಕೂಡ ಅಂತ ತಿಳ್ಕೊಂಡು ಸಾಂಕೇತಿಕವಾಗಿರ್ತಕ್ಕಂಥ ಕುಂಬಳಕಾಯಿಯನ್ನು ಕುಷ್ಮಾಂಡಾದೇವಿ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಹೆಂಗೆ ತಾಯಿ ನಮಗೆಲ್ಲ ದಾನ ಮಾಡ್ಯಾಳಲ್ಲ, ಆ ದಾನವನ್ನು ನಾವು ಕಡ್ಡಾಯ ಇಟ್ಕೊಳ್ಳಾರದೆ ಮತ್ತೆ ಮರಳಿ ಆ ದಾನವನ್ನು ಅವಳಿಗೆ ಅರ್ಪಿಸಿ ಧನ್ಯರಾಗೋಣ ಅಂತ ಹೇಳ್ತಾ, ಜೈ ಬಜರಂಗ್ ಬಲಿ. ಇದೇನಿದು ಕೊಳ್ಳಿ, ಇದನ್ಯಾಕೆ ಇಟ್ಕೊಂಡು ನೀ ಮಳ್ಳಿ ಅನ್ಬೇಡ್ರಿ. ಇದು ಮುಂದಿನ ವರ್ಷದ ಜಾತ್ರೆ ತಯಾರಿ, ಹಂಗಾರ ನಿನ್ನ ಕಿಶನ್ ತುಂಬಿ ಹೋಗು ಸ್ವಾಮಿ ಅನ್ಬೇಡ್ರಿ. ಈ ವರ್ಷ ಎಷ್ಟು ಗಡಿ ದಾಟೈತ್ರಿ? 1500 ಚಿಲ್ಲರಿ ಅಲ್ರಿ, ಒಬ್ರು ಯಾರು ತುಂಬಿಡ. ಮುಂದಿನ ವರ್ಷ ಕನಿಷ್ಠ ಅಂದರೆ 2000, ಗರಿಷ್ಠ 5000 ತುಂಬುವವರೆಗೂ ಕೂಡ ನೀವು ಇದ್ರಾಗ ಹಾಕಿದ್ರಿ ಅಂತಂದ್ರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆತನಕ್ಕೆ ಆರೋಗ್ಯ, ವಿದ್ಯೆ, ಒಳ್ಳೆ ಸಂಪತ್ಭರಿತವಾಗಿರ್ತಕ್ಕಂಥ ವಾತಾವರಣ ತಯಾರು ಮಾಡ್ತಕ್ಕಂಥ ದೇವಿಯನ್ನು ನೀವು ಇದರಿಂದ ತಯಾರಿ ಮಾಡಿಕೊಂಡು ಸಂಗ್ರಹ ಮಾಡಿದ್ರೆ ಆ ದೇವಿ ಈ ಕುಳಿಯೊಳಗೆ ನೀವು ಎಷ್ಟು ಸಂಗ್ರಹ ಮಾಡಿರಲ್ಲ ಇದರ 1000 ಪಟ್ಟು ನಿಮಗೆ ಪುಣ್ಯವನ್ನು ಕೊಡ್ತಕ್ಕಂಥ ಸಮಯ ಮುಂದಿನ ವರ್ಷ ನಿಮಗಾಗಿ ಕಾದಿರ್ತದೆ. ಅದಕ್ಕೆ ಇವತ್ತು ದೇವಿ ವಾರ ಆಗಿರೋದ್ರಿಂದ ಇವನ್ನೆಲ್ಲ ತಮಗೆ ಕೊಡ್ತಕ್ಕಂಥ ಕಾರ್ಯ ನಮ್ಮ ಕಮಿಟಿಯ ಎಲ್ಲ ಹಿರಿಯರು ಮಾಡ್ತಾರೆ. ಮತ್ತು ಕೊಟ್ಟವ್ರು ಯಾರದೆಲ್ಲ ಹೆಸರು ಬರೆಸ್ರಿ, ಇನ್ನೂ ಕೊಡದವ್ರು ಕೂಡ ನಾಳೆ ತಂದು ಹೆಸರು ಬರೆಸಿ. ಮತ್ತು ಕಡಿಮೆ ಬಿದ್ದವರಿಗೆ ಒಬ್ಬ ಚತುರ್ವಿಕ ಬ್ರಹ್ಮ ಮ್ಯಾಲೆ ಕುಂತೇನಿ, ಅದಕ್ಕೆ ಅಲ್ಲಿ ಪಂಚಮುಖಗಳು ಅವತಾರಗಳು ಕುಂತಾವ. ಇವೆಲ್ಲದರ ನಡುಕ ನಮ್ಮ ಜಾತ್ರೆ, ನಮ್ಮ ಜೋಗಮ್ಮನವರು, ಮಾತಂಗಿಯವರು ಅದ್ಭುತವಾಗಿ ಸಾಥನ್ನು ಕೊಡ್ತಕ್ಕಂಥ ತಾಯಂದಿರು, ಇದಕ್ಕೆಲ್ಲ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ಊರಿನ ಯುವಕರು, ಹಿರಿಯರು ನೋಡ್ರಿ ಎಷ್ಟು ಹಿರಿಜೀವಿಗಳು. ಒಬ್ಬರು ಡಾಕ್ಟರ್ ಸಾಹೇಬ್ರು ದಾಟಿ ಹೊಂಟಿದ್ರು, ಡಾಕ್ಟರ್ ಸಾಹೇಬ್ರು, ವೆಟರ್ನರಿ ಡಾಕ್ಟರ್ ಸಾಹೇಬ್ರು, ಅವ್ರ ಹೆಸರು ಏನ್ರಿ ಅಶೋಕ್ ಅವರು? ದನಗೋಳ್ ಡಾಕ್ಟರ್ ಸಾಹೇಬ್ರು, ಹಾಂ ಪಾಂಡು ಸರ್ ಅವರು ದಾಟಿ ಹೊಂಟಿದ್ರು. ಅವರು ಇಲ್ರಿ ಅಜ್ಜಾರ, ನನ್ನ ಕೆಲಸ ಮುಗಿದ ಮೇಲೆ ನಾನು ಏನು ಪ್ರವಚನ ಅಂತ ಕೇಳ್ತಿರ್ಕಿಲ್ಲ, ಹೋದ ವರ್ಷದಿಂದ ನಾನು ಪ್ರವಚನ ಅವನ ಅವತಾರ ಕೇಳಕ್ಕೆ ಕುಂದಿರ್ತೀನಿ ರೀ, ಕೇಳೇ ಹೋಗ್ತೀನಂತ ಹೆಂಗೆ ಮನಸ್ಸು ಬಿಚ್ಚಿ ಹೇಳ್ತಾರಂತಂದ್ರೆ, ಇಲ್ಲಿ ಕೇಳೋರು ದೊಡ್ಡವ್ರು ಅದಾರ, ಹೇಳೋರು ದೊಡ್ಡವ್ರಲ್ಲ, ಕೇಳೋರು ದೊಡ್ಡವರು. ಯಾಕಂದ್ರೆ ಯಾರಿಗೆ ತಾಳ್ಮೆ ಐತಿ, ಯಾರಿಗೆ ವ್ಯವಧಾನ ಐತಿ ಅವರ ಕೇಳ್ತಾರೆ, ಯಾರಿಗೆ ಬಡಬಡಿಸೋ ಚಟ ಐತಿ ಅವ್ರು ಹೇಳ್ತಾರೆ. ಆದ್ರೆ ನಾವು ಬಡಬಡಿಸೋರ ಮಾತು ನೀವು ಸಾವಧಾನದಿಂದ ಮಗುವಿನ ಮಾತು ತಾಯಿ ಕೇಳ್ದಂಗೆ ತಂದೆ ಕುಂತು ಕೇಳ್ತಿರಲಿಲ್ಲ. ನೀವೇ ನಿಜವಾದ ತಂದೆ ತಾಯಿಗಳು, ನೀವೇ ನಿಜವಾದ ಬಂಧುಗಳು. ಇಂಥ ಬಂಧು ಬಳಗದಲ್ಲಿ ಇರ್ತಕ್ಕಂಥ ಜಾತ್ರೆ ಉತ್ತರೋತ್ತರ ಕಾಲದಲ್ಲಿ ಉತ್ತರ ಮುತ್ಯಾನ ಆಶೀರ್ವಾದದಿಂದ ಕರ್ನಾಟಕದೊಳಗೆ ಪಸರಿಸಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲದ ಶರಣ ಬಂಧುಗಳು ಬಂದು ಇದನ್ನೆಲ್ಲ ವಾಹಿನಿಯನ್ನೆಲ್ಲ ಕರ್ನಾಟಕ ತುಂಬೆಲ್ಲ ಬಿತ್ತರಿಸ್ತಕ್ಕಂಥ ಕಾರ್ಯ ಇಂದಿನಿಂದ ನಡೀತಾ ಇದೆ, ನಾಳೆ ನಡೀತದೆ. ಎಲ್ಲಕ್ಕೂ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಆ ಅಮ್ಮನ ಭಕ್ತರಿಗೆ ಸನ್ಮಂಗಲ ಉಂಟಾಗಲಿ ಅಂತ ಹೇಳ್ತಾ ವಾಗ್ರೂಪ ಸೇವೆಗೆ ವಿರಾಮ ಕೊಡೋಣ. ಓಂ ತತ್ಸತ್.